By the end of the session, we will know what are the problems involved in pricing strategies. Some of the main problems of my pricing practices are as below. First one is pricing over the life cycle of the product. Second one is the rate of market growth. Third one is the significance of cost. Fourth one is post skimming strategies. Fifth one is mixed strategies. Fifth one is pricing in maturity. Seventh one is pricing products in decline. Now let us turn to the first problem of pricing practices, which is about pricing over the life cycle of the product. Every product has its own life cycle and sales and profitability change over time. We are all know the hypothesis of product life cycle. According to the hypothesis, every product has 4 stages. As the product passes through each of the stages, the strategies and problems of pricing must be varied accordingly. ಬೆಲೆ ನಿಗದಿಯ ಸಮಸ್ಯೆಗಳಲ್ಲಿ ನೋಡಬಹುದಾದಂತಹ ಮೊದಲನೇ ಸಮಸ್ಯೆ ಅಂತ ಹೇಳಿದರೆ ಉತ್ಪನ್ನದ ಜೀವನ ಚಕ್ರದ ಮೇಲಿನ ಬೆಲೆ ನಿಗದಿಯ ಸಮಸ್ಯೆ. ಪ್ರತಿ ಉತ್ಪನ್ನವೂ ಸಹ ತನ್ನದೇ ಆದ ಜೀವನ ಚಕ್ರವನ್ನು, ವ್ಯಾಪಾರದ ಮಟ್ಟವನ್ನು, ಮಾರಾಟದ ಮಟ್ಟವನ್ನು, ಲಾಭದ ಪ್ರಕಾರವನ್ನು ವಿವಿಧ ಅವಧಿಗಳಲ್ಲಿ ಹೊಂದಿರುತ್ತೆ. ನಾವು ಈಗಾಗಲೇ ತಿಳಿದಿರುವಂತೆ ಉತ್ಪನ್ನದ ಜೀವನ ಚಕ್ರ ಪರಿಕಲ್ಪನೆಯ ಪ್ರಕಾರ ಪ್ರತಿ ಉತ್ಪನ್ನವೂ ಸಹ 4 ಹಂತಗಳನ್ನು ಹೊಂದಿರುತ್ತೆ. ಉತ್ಪನ್ನವು ಈ 4 ಹಂತಗಳನ್ನು ದಾಟಿ ಹೋಗುವಾಗ ಪ್ರತಿ ಹಂತದಲ್ಲಿಯೂ ಆ ಹಂತದ ಸ್ವರೂಪಕ್ಕನುಗುಣವಾಗಿ ಬೆಲೆ ನಿಗದಿಯ ಸಮಸ್ಯೆಗಳನ್ನು ಮತ್ತು ತಂತ್ರಗಳನ್ನು ಹೊಂದಿರುತ್ತೆ. This figure shows stages of a product's life cycle. There are 4 phases of a product's life cycle, namely introduction, growth, maturity, and decline. Sales and profit patterns vary during these stages. In the product launching phase, the manager in charge of pricing has to decide whether to adopt a market penetration or a price skimming strategy. In the growth phase, management can probably be more aggressive in pricing to improve profits. However, the maturity and decline stages are characterized by vigorous competition. ಹೊಸ ಉತ್ಪನ್ನವನ್ನು ಮಾರುಕಟ್ಟೆಗೆ ಪರಿಚಯಿಸುವ ಹಂತದಲ್ಲಿ ನಿರ್ವಹಣಾಕಾರ ನುಗ್ಗುವ ಬೆಲೆ ತಂತ್ರವನ್ನು ಅಥವಾ ಸ್ಕಿಮ್ಮಿಂಗ್ ಬೆಲೆ ತಂತ್ರವನ್ನು ಅನುಸರಿಸಬಹುದು. ಬೆಳವಣಿಗೆಯ ಹಂತದಲ್ಲಿ ಹೆಚ್ಚು ಲಾಭವನ್ನು ತರುವಂತಹ ರೀತಿಯ ಅಗ್ರೆಸಿವ್ ಪ್ರೈಸಿಂಗ್ ಪಾಲಿಸಿಯನ್ನು ಅಳವಡಿಸ್ಕೋಬಹುದು. ಹೀಗಿದ್ರೂ ಉತ್ಪನ್ನವು ವಿಕಸನ ಮತ್ತು ಕುಸಿತದ ಹಂತವನ್ನು ತಲುಪುವಂತಹ ಕೊನೆಯ 2 ಹಂತಗಳಲ್ಲಿ ಅವನು ಹೆಚ್ಚು ಸ್ಪರ್ಧಾತ್ಮಕ ರೀತಿಯ ಬೆಲೆ ತಂತ್ರಗಳನ್ನು ಅಳವಡಿಸ್ಕೊಳ್ತಾನೆ. Unstable, we understand the characteristics and responses of product life cycle at various stages. That means 4 stages of product life cycle, how to respond ಅನ್ನೋದನ್ನು ನಾವಿಲ್ಲಿ ತಿಳಿತೇವೆ. ಹಾಗಾಗಿ ಮೊದಲನೇ ಹಂತ ಇಂಟ್ರಡಕ್ಷನ್, ಉತ್ಪನ್ನದ ಪರಿಚಯ. 2ನೇ ಹಂತ ಗ್ರೋತ್, ಉತ್ಪನ್ನದ ಬೆಳವಣಿಗೆ. 3ನೇ ಹಂತ ಮೆಚುರಿಟಿ, ಉತ್ಪನ್ನದ ವಿಕಸನದ ಅಥವಾ ಪರಿಪಕ್ವತೆ ಹಂತ. 4ನೇದು ಉತ್ಪನ್ನದ ಕುಸಿತವನ್ನು ಕಾಣುವಂಥ ಹಂತ. ಈ ಹಂತದಲ್ಲಿ ಸೇಲ್ಸ್, ಪ್ರಾಫಿಟ್ಸ್, ಕ್ಯಾಶ್ ಫ್ಲೋ ಮತ್ತು ಅನುಭೋಗಿಗಳ ಒಂದು ವರ್ತನೆ, ಕಾಂಪಿಟೇಟರ್ ಸ್ಪರ್ಧಾಳುಗಳು ಯಾವ ಹಂತದಲ್ಲಿ ಯಾವ ರೀತಿ ಇರ್ತಾರೆ ಆ ಒಂದು ಲಕ್ಷಣಗಳನ್ನು ನೋಡ್ತೇವೆ. ಹಾಗೆಯೇ ರೆಸ್ಪಾನ್ಸಸ್ಸು, ಸ್ಟ್ರಾಟಜಿಕ್ ಫೋಕಸ್, ತಂತ್ರಗಾರಿಕೆ ಅನ್ನುವಂಥದ್ದು ಹೇಗೆ ಆಗುತ್ತೆ. ಈ ಮಾರ್ಕೆಟಿಂಗ್ ಎಕ್ಸ್ಪೆಂಡಿಚರ್ಸು, ಮಾರುಕಟ್ಟೆಯ ವೆಚ್ಚಗಳು, ಮಾರ್ಕೆಟಿಂಗ್ ಎಂಪಾಸಿಸು, ಡಿಸ್ಟ್ರಿಬ್ಯೂಷನ್ನು ಮತ್ತು ಪ್ರೈಸಿನ ಒಂದು ನಿರ್ಧಾರ, ಮತ್ತು ಉತ್ಪನ್ನಗಳು ಯಾವ ರೀತಿಯ ಒಂದು ಉತ್ಪನ್ನವನ್ನು ಮಾಡಲಾಗುತ್ತೆ ಮತ್ತು ಆ ಉತ್ಪನ್ನಗಳ ಯಾವ ಸ್ವರೂಪದಾಗಿರುತ್ತೆ ಅನ್ನುವಂಥದ್ದನ್ನು
ನಾವು ಈ ಒಂದು ಪಟ್ಟಿಯಲ್ಲಿ ಅಧ್ಯಯನ ಮಾಡಬಹುದಾಗಿದೆ. Okay, now we come to the second point, which is about the rate of market growth. In practice, some products are inherently less likely to gain rapid market than others. Therefore, these products are unsuitable for a penetration price policy involving initially low, even negative margins. ಬೆಲೆ ನಿಗದಿ ಅಭ್ಯಾಸದಲ್ಲಿ ಕಂಡುಬರುವಂಥ ಎರಡನೇ ಸಮಸ್ಯೆ ಅಂತ ಹೇಳಿದರೆ ಮಾರುಕಟ್ಟೆ ಬೆಳವಣಿಗೆಯ ದರ. ಸಾಮಾನ್ಯವಾಗಿ ಇತರ ಸರಕುಗಳಿಗೆ ಹೋಲಿಸಿಕೊಂಡಂತೆ ಕೆಲವು ಸರಕುಗಳು ಕ್ಷಿಪ್ರಗತಿಯಲ್ಲಿ ಮಾರುಕಟ್ಟೆಯನ್ನು ಆವರಿಸಿಕೊಳ್ಳುವಲ್ಲಿ ಸೋಲ್ತವೆ. ಅದರಿಂದ ಇಂತಹ ಒಂದು ಸರಕುಗಳಿಗೆ ನುಗ್ಗುವಿಕೆಯ ಬೆಲೆ ನೀತಿಯನ್ನು ಅನುಸರಿಸುವುದು ಅಷ್ಟು ಸೂಕ್ತ ಆಗಿರೋದಿಲ್ಲ. ಯಾಕೆಂದರೆ ಇವು ಆರಂಭದಲ್ಲಿ ತುಂಬ ಕೆಳಮಟ್ಟದ ಒಂದು ಬೆಲೆಯನ್ನು ಮತ್ತು ಕೆಳಮಟ್ಟದ ಒಂದು ಲಾಭವನ್ನು ಮತ್ತು ಮಾರಾಟದ ದರವನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಋಣಾತ್ಮಕವಾದ ದರಕ್ಕೂ ತಲುಪಬಹುದು. ಹಾಗಾಗಿ let us turn to the next issue, the significance of cost. The third major factor is the cost structure of the producers. A reduction in average cost is likely if there is learning effect. ಮುಂದಿನ ಅಂಶ ವೆಚ್ಚದ ಮಹತ್ವ. ಉತ್ಪಾದಕರ ವೆಚ್ಚದ ಸ್ವರೂಪವು ಪ್ರಮುಖವಾದಂತಹ ಮೂರನೆಯ ಅಂಶ ಅಂತೇಳಿ ನಾವು ಗುರುತಿಸ್ಬೋದು. ಅವನ ಸರಾಸರಿ ವೆಚ್ಚ ಕಡಿಮೆ ಆದಷ್ಟು ಅವನ ಒಂದು ಬೆಲೆ ನೀತಿ ಅಥವಾ ಬೆಲೆ ತಂತ್ರ ಉತ್ತಮವಾಗಿರುತ್ತೆ. ಅಂದರೆ ಅವನ ಲರ್ನಿಂಗ್ ಎಫೆಕ್ಟ್, ಕಲಿಯುವಿಕೆಯ ಪರಿಣಾಮದಿಂದ ಸರಾಸರಿ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳುವಂತಹ ತಂತ್ರ ಗೊತ್ತಿದ್ರೆ ಅವನಿಗೆ ಹೆಚ್ಚಿನ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಹೇಳುವಂಥದ್ದು, ದ ಗ್ರೇಟರ್ ದ ಸ್ಕೇಲ್ ಫ್ಯಾಕ್ಟರ್ ಅಂಡ್ ದ ಲರ್ನಿಂಗ್ ಎಫೆಕ್ಟ್, ದ ಮೋರ್ ಅಪ್ರೋಪ್ರಿಯೇಟ್ ವಿಲ್ ಎ ಪೆನೆಟ್ರೇಷನ್ ಪಾಲಿಸಿ ಬಿ ಅಂತ ಹೇಳಿ. ಅಂದರೆ ಈ ಒಂದು ಕಲಿಯುವಿಕೆಯ ಪರಿಣಾಮ ಹೆಚ್ಚಾಗಿದ್ದಷ್ಟು ಆ ಒಂದು ನುಗ್ಗುವಿಕೆಯ ಬೆಲೆ ನೀತಿಯು ಹೆಚ್ಚು ಪಕ್ಕ ಆಗಿರುತ್ತೆ, ಅದರಲ್ಲಿ ಕರಾರುವಾಕ್ಕಾಗಿರುತ್ತೆ ಅನ್ನುವಂಥದ್ದು. This figure shows average cost curves of a producer. AC1 shows the unit cost of producing various quantity of a product within a period per day. Fourth issue of pricing practices is post-skimming strategies. Skimming prices are high in initial stage, then reduction at low over a period of time. ಸ್ಕಿಮ್ಮಿಂಗ್ ನಂತರದ ತಂತ್ರಗಾರಿಕೆ ಮತ್ತೊಂದು ಸಮಸ್ಯೆ. ಇಲ್ಲಿ ಮೊದಲಿಗೆ ವಿಧಿಸುವಂತಹ ಅಧಿಕ ಬೆಲೆಯನ್ನು ಸಮಯ ಮತ್ತು ಭವಿಷ್ಯದ ಮಾರಾಟದ ಗಾತ್ರವನ್ನು ಆಧರಿಸಿ ಬೆಲೆಗಳನ್ನು ಮೊದಲಿಗಿಂತ ಕಡಿಮೆ ಮಾಡಬೇಕಾಗುತ್ತೆ. ಈ ಒಂದು ಅವಧಿಯಲ್ಲಿ ಉತ್ಪಾದಕನು ಪ್ರತಿಸ್ಪರ್ಧಿಗಳಿಂದ ಕೈ ಕಟ್ಟಿ ಕೂರುವಂತಹ ಪರಿಸ್ಥಿತಿ ಬರಬಹುದು. ಒಂದು ಉದ್ಯಮ ಸಂಸ್ಥೆ ಮಾರುಕಟ್ಟೆಯ ಉನ್ನತ ಹಂತಕ್ಕೆ ಒಂದು ತೃಪ್ತ ಸ್ಥಾನಕ್ಕೆ ಒಂದು ತಲುಪಿದ್ದೇನೆ ಅಂತ ಹೇಳಿ ಭಾವಿಸುವಂತಹ ಹಂತದಲ್ಲಿ ಹೊಸ ಗ್ರಾಹಕರನ್ನ ಆಕರ್ಷಿಸಬೇಕಾದರೆ ತನ್ನ ಬೆಲೆಗಳನ್ನು ಮೊದಲಿಗಿಂತ ಕಡಿಮೆ ಮಾಡುವಂತಹ ಒಂದು ಸನ್ನಿವೇಶ ಏರ್ಪಡುತ್ತೆ. ಈ ಒಂದು ಸಂದರ್ಭದಲ್ಲಿ ಬೆಲೆಗಳನ್ನು ಒಂದೇ ಬಾರಿ ಕಡಿಮೆ ಮಾಡದೆ ಒಂದು ಸರಣಿಯೋಪಾದಿಯಲ್ಲಿ ಬೆಲೆಗಳನ್ನು ಕಡಿಮೆ ಮಾಡ್ತಾ ಹೋದರೆ ಅದು ಹೆಚ್ಚು ಅನುಕೂಲಕರ ಮತ್ತು ಹೊಸ ಗ್ರಾಹಕರನ್ನ ಆಕರ್ಷಿಸುವಂತಹ ಒಂದು ರೀತಿ ಆಗಿರುತ್ತೆ. Now let us move to the next problem, mixed strategies. Many firms do adopt a strategy which falls between the two extremes of the skimming and penetration prices. ಬೆಲೆ ನಿಗದಿ ಅಭ್ಯಾಸದಲ್ಲಿನ ಐದನೇ ಸಮಸ್ಯೆ ಮಿಶ್ರ ತಂತ್ರಗಾರಿಕೆಗಳು. ಕೆಲವು ಉದ್ಯಮ ಸಂಸ್ಥೆಗಳು ಎರಡು ಬೆಲೆ ತಂತ್ರಗಳ ಒಂದು ಮಿಶ್ರಣವನ್ನು ಒಂದೇ ಸಮಯಕ್ಕೆ ಬಳಸುವಂಥ ತಂತ್ರಗಾರಿಕೆಯನ್ನು ನಡೆಸ್ತವೆ. ಸ್ಕಿಮ್ಮಿಂಗ್ ಮತ್ತು ಪೆನೆಟ್ರೇಷನ್ ನುಗ್ಗುವಿಕೆಯ ಬೆಲೆ ತಂತ್ರಗಳನ್ನು ಬಳಸುವಂತಹ ಒಂದು ವಿಧಾನವನ್ನು ನಾವು ಗುರುತಿಸಬಹುದು. ಈ ಪಾಲಿಸಿಯನ್ನು ಸಾಮಾನ್ಯವಾಗಿ ಬೃಹತ್ ಕಂಪನಿಗಳು
ಅಳವಡಿಸ್ಕೊಳ್ತವೆ. ಉದಾಹರಣೆಗೆ ದ್ಯೋಪಂತ್ ಎನ್ನುವಂತಹ ಒಂದು ಕಂಪನಿ ತನ್ನ ನೈಲಾನ್ ಮತ್ತು ಸೆಲ್ಲೋಫೇನ್ ಆ ಪದಾರ್ಥಗಳ ಒಂದು ಉತ್ಪನ್ನದಲ್ಲಿ ಈ ಒಂದು ಮಿಕ್ಸ್ಡ್ ಸ್ಟ್ರಾಟಜಿಯನ್ನು ಬಳಸಿರೋದನ್ನು ನಾವು ಗುರುತಿಸ್ಬೋದು. ನೈಲಾನ್ ಅನ್ನೋ ಒಂದು ಸಾಕ್ಸ್ಗಳಿರ್ಬೋದು ಅಥವಾ ಸೆಲ್ಲೋಫೇನ್ ಅನ್ನುವಂಥದ್ದು ತೆಳುವಾದ ಪದಾರ್ಥ. ಈಗ ಬ್ರೆಡ್ ಅಥವಾ ಮತ್ತೊಂದು ಅದಕ್ಕೆ ಬಳಸುವಂಥ ರ್ಯಾಪ್ ಇರುತ್ತಲ್ಲ, ಆ ಥರದ ಒಂದು ತೆಳುವಾದ ಪದಾರ್ಥ ಸೆಲ್ಲೋಫೇನ್ ಅಂತ ಹೇಳಿದರೆ, ಈ ಥರದ ಪದಾರ್ಥಗಳಲ್ಲಿ ಅದು ತನ್ನ ಮಿಕ್ಸ್ಡ್ ಸ್ಟ್ರಾಟಜೀಸನ್ನು ಅಂದರೆ ಪೆನೆಟ್ರೇಷನ್ ಮತ್ತು ಸ್ಕಿಮ್ಮಿಂಗ್ ಪ್ರೈಸ್ ಪಾಲಿಸಿಗಳು ಎರಡನ್ನೂ ಅಳವಡಿಸ್ಕೊಂಡಿರೋದನ್ನು ಗುರುತಿಸ್ಬೋದು. Now let us turn to the next issue of pricing practices, which is about pricing in maturity. Maturity is generally defined in terms of the product's rate of sales. It is the stage between the growth period and the period of decline. ಉತ್ಪನ್ನವು ಪರಿಪಕ್ವತೆಯ ಹಂತವನ್ನು ತಲುಪಿದ ಸಂದರ್ಭದಲ್ಲಿ ಬೆಲೆ ನಿಗದಿಪಡಿಸುವಾಗ ಎದುರಿಸುವಂತಹ ಸಮಸ್ಯೆ ಪ್ರೈಸಿಂಗ್ ಇನ್ ಮೆಚುರಿಟಿ. ಈ ಒಂದು ಹಂತವನ್ನು ಗುರುತಿಸುವುದು ಹೇಗೆ ಅಂತ ಹೇಳಿದರೆ, ಉತ್ಪನ್ನದ ಮಾರಾಟ ದರವನ್ನು ಆಧರಿಸಿ ಆ ಒಂದು ಉತ್ಪನ್ನದ ಪರಿಪಕ್ವತೆಯ ಹಂತವನ್ನು ನಿರ್ಧರಿಸಲಾಗುತ್ತೆ. ಈ ಒಂದು ಹಂತವು ಉತ್ಪನ್ನದ ಬೆಳವಣಿಗೆಯ ಪೀರಿಯಡ್ ಮತ್ತು ಉತ್ಪನ್ನದ ಕುಸಿತದ ಹಂತ, ಈ ಎರಡು ಹಂತಗಳ ನಡುವೆ ಕಂಡುಬರುವಂತಹ ಹಂತ ಇದಾಗಿದೆ. ಪರಿಪಕ್ವತೆಯ ಹಂತವು ಉತ್ಪನ್ನವನ್ನು ಪರಿಚಯ ಮಾಡಿ ಯಶಸ್ಸನ್ನು ಗಳಿಸಿರುವಂತಹ ಉದ್ಯಮ ಸಂಸ್ಥೆಗಳಿಗೆ ಒಂದು ಎಚ್ಚರಿಕೆ ನೀಡುವಂತಹ ಹಂತ ಆಗಿದೆ. ಏಕೆಂದರೆ ಅವು ಆಲ್ರೆಡಿ ಲಾಂಚ್ ಮಾಡಿ ಯಶಸ್ಸನ್ನು ಗಳಿಸಿದ್ದೇವೆ ಅಂತೇಳಿ ಕೂರೋ ಬದಲು ಹೊಸ ಸರಕನ್ನು ಮಾರುಕಟ್ಟೆಗೆ ಲಾಂಚ್ ಮಾಡುವ ಬೇಕಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಸೂಚಿಸುವಂಥದ್ದು ಪರಿಪಕ್ವತೆಯ ಹಂತ. ಹಾಗಾಗಿ ಇಲ್ಲಿ ಪ್ರೈಸಿಂಗ್ ಇನ್ ಮೆಚುರಿಟಿ ಅನ್ನುವಂತಹ ಒಂದು ಸಮಸ್ಯೆ ಉದ್ಭವಿಸುತ್ತೆ. ಸೊ successful products introducers need to have additional products ready for launching when sales of their existing products begin to fall. Now we move to last issue of pricing strategies, which is about pricing products in decline. In this issue there are three things to consider. The first one is product reformulation strategy, second price reduction strategy, third withdrawal of advertisement support strategy. ಕುಸಿತದಲ್ಲಿ ಉತ್ಪನ್ನಗಳ ಬೆಲೆಯನ್ನು ನಿರ್ಧರಿಸುವಂತಹ ಸಮಸ್ಯೆ ನೇರ ಸಮಸ್ಯೆಯಾಗಿದೆ. ಇಲ್ಲಿ ನಾವು 3 ಅಂಶಗಳನ್ನು ತಂತ್ರಗಳನ್ನು ಗುರುತಿಸಬೇಕು. ಮೊದಲನೇದಾಗಿ ಉತ್ಪನ್ನ ಸುಧಾರಣಾ ತಂತ್ರ, ಎರಡನೇದು ಬೆಲೆ ಕುಸಿತದ ತಂತ್ರ, ಮೂರನೇದು ಇಲ್ಲಿ ನೋಡುವಂಥದ್ದು ಜಾಹೀರಾತು ಬೆಂಬಲ ತಂತ್ರವನ್ನು ಹಿಂತೆಗೆದುಕೊಳ್ಳುವಂಥದ್ದು. ಈ 3 ತಂತ್ರಗಳನ್ನು ಅಳವಡಿಸಿಕೊಂಡು ಕುಸಿತದ ಅವಧಿಯಲ್ಲಿ ಬೆಲೆಯನ್ನು ನಿರ್ಧರಿಸುವಂತಹ ತಂತ್ರವನ್ನು ಅನುಸರಿಸೋದನ್ನು ನೋಡ್ಬೋದು. ಮೊದಲನೇದಾಗಿ ಉತ್ಪನ್ನ ಸುಧಾರಣಾ ತಂತ್ರದಲ್ಲಿ ಉತ್ಪಾದನೆಗಳನ್ನು ರೀಫಾರ್ಮುಲೇಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಬೆಲೆಯನ್ನು ಆದಷ್ಟು ಕಡಿಮೆ ಮಾಡಿ ತನ್ನ ಒಂದು ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಉಳಿಸ್ಕೊಳ್ಳುವಂಥದ್ದು. ಎರಡನೇದಾಗಿ ಪ್ರೈಸ್ ರಿಡಕ್ಷನ್ಸ್, ಬೇರೆ ಸ್ಪರ್ಧಾಳುಗಳಿಗೆ ಹೋಲಿಸಿದಂತೆ ತನ್ನ ಸರಕಿನ ಬೆಲೆಯನ್ನು ಅತ್ಯಂತ ಕಡಿಮೆ ಮಟ್ಟಕ್ಕೆ ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಉಳಿಯುವಂತಹ ಒಂದು ತಂತ್ರ. ಮೂರನೇದಾಗಿ ಯಾವ ಒಂದು ಸರಕುಗಳ ಲಾಭದ ಒಂದು ಸರಾಸರಿ ಕಡಿಮೆ ಆಗ್ತಿದೆಯೋ ಅಂತಹ ಉತ್ಪನ್ನಗಳಿಂದ ಹೊರಬರುವುದಕ್ಕೆ ಒಂದು ವೇಳೆ ಜಾಹೀರಾತು ವೆಚ್ಚವನ್ನು ಕಡಿಮೆ ಮಾಡಿದರೂ ಸಹ ಅಥವಾ ಜಾಹೀರಾತಿನ ಬೆಂಬಲವನ್ನು ವಾಪಸ್ ತೆಗೆದುಕೊಂಡು ಯಾವುದೇ ಎಫೆಕ್ಟ್ ಆಗಲ್ಲ ಅನ್ನುವಂತಹ ಧೈರ್ಯ ನಿರ್ಮಾಣಕಾರನಿಗೆ ಇದ್ದರೆ ಅವನು ಜಾಹೀರಾತಿನ ಬೆಂಬಲದಿಂದ ಹೊರಬಂದು ತನ್ನ ಲಾಭದ ದರವನ್ನು ಸ್ಥಿರಗೊಳಿಸ್ಕೋಬೋದಾಗಿರುತ್ತೆ. Well, I have covered the points that I needed to present today. Any questions? Please ask me through message, call or anything else. Thank you for watching. Thank you for your attention.